ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಇವತ್ತಿನ ವ್ಲಾಗ್ಸು. ಇವತ್ತು ಬೆಳಗ್ಗೆ ಎಂದಿನಂತೆ 5:30 ಎದ್ದ ತಕ್ಷಣವೇ ನೆನ್ನೆ ದೋಸೆ ಹಿಟ್ಟಿಗೆ ಹಾಕಿದ್ದೆ. ಅದಕ್ಕೆ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಹೊರಟೆ. ಯಾಕೆಂದರೆ ನನ್ನ ಮಕ್ಳಿಗೆ ಆಲೂಗಡ್ಡೆ ಪಲ್ಯನೇ ಇಷ್ಟ. ದೋಸೆ ಜೊತೆ ಬೇರೆ ಏನು ಮಾಡಿದ್ರು ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅದ್ರ ಜೊತೆಗೆ ನನ್ನ ಮಗಳಿಗೆ ಎಕ್ಸಾಮ್ ನಡೀತಾ ಇದೆ. ಅದಕ್ಕೆ ಅವಳಿಗೆ ಕಾಫಿ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಕಾಫಿ ಬೇಕು ಅಂದಿದ್ಲು. ಸೊ ಫ್ರೆಶ್ ಆಗಿ ಡಿಕಾಕ್ಷನ್ ಹಾಕಿ ಕಾಫಿ ಮಾಡಿಕೊಟ್ಟೆ. ನನಗೂ ಅಷ್ಟೇ ಕಾಫಿ ಅಂದರೆ ತುಂಬಾ ಇಷ್ಟ. ಎಷ್ಟೇ ಆದರೂ ನಾವು ಚಿಕ್ಕಮಂಗ್ಳೂರಿನವ್ರಲ್ವಾ, ಸೊ ಕಾಫಿ ಬಿಟ್ಟಂತೂ ಇರೋಕ್ಕೆ ಆಗಲ್ಲ. ಸೊ ಇದು ನಮ್ಮ ಫೇವ್ರೆಟ್ ಕಪ್ಸ್. ನಾವು ಯೂಶ್ವಲಿ ಇದರಲ್ಲೇ ಕಾಫಿ ಕುಡಿಯೋದು. ತುಂಬಾ ಬೆಳಗ್ಗೆ ಕಾಫಿಯಿಂದ ಶುರುವಾಗ್ಬಿಟ್ರೆ ದಿನ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗಳಿಗೆ ಒಂದು ಕಪ್ ಕಾಫಿ ಕೊಟ್ಬಿಟ್ಟು ನಾನು ಕೂಡ ನೆಕ್ಸ್ಟ್ ಕೆಲಸಗಳೆಲ್ಲ ಮುಂದುವರ್ಸೋಕೆ ಮುಂಚೆನೇ ಸ್ವಲ್ಪ ರಿಲ್ಯಾಕ್ಸ್ ಆದೆ. ನಮ್ಮ ಬ್ಯಾಲ್ಕನಿ ಇದು. ಸೊ ನಮ್ಮ ಬ್ಯಾಲ್ಕನಿಲಿ ಅಷ್ಟೇ ಚಿಕ್ಕ ಜಾಗ ಆದರೂ ಸಾಕಷ್ಟು ಗಿಡ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಆರಾಮವಾಗಿ ಕಾಫಿ ಕುಡಿದು ರಿಲ್ಯಾಕ್ಸ್ ಆದೆ. ಆಮೇಲೆ ನೆನ್ನೆ ಹಿಟ್ಟು 6 ಗಂಟೆ ಮೇಲೆ ರುಬ್ಬಿದೆ, ಆದರೂ ಪರವಾಗಿಲ್ಲ, ಹುದುಗ್ ಚೆನ್ನಾಗಿ ಬಂದಿದೆ. ಇದು ನಾನು ತೊಗೊಳ್ಳೋ ಅಂಥ ಆರ್ಗ್ಯಾನಿಕ್ ಮಿಲ್ಕ್ ಅಕ್ಷಯಕಲ್ಪ. ನಾನು ಇದನ್ನು ಬಿಟ್ಟು ಯಾವ ಹಾಲು ಮಕ್ಳಿಗೆ ಕೊಡಲ್ಲ. ಸೊ ನಾವು ಟೀ ಕಾಫಿ ಕೂಡ ಇದರಲ್ಲೇ ಮಾಡೋದು. ಆಮೇಲೆ ಮಕ್ಳಿಗೆ ಕುಡಿಯೋಕ್ಕೆ ಕೂಡ ಇದನ್ನೇ ಕೊಡೋದು. ಸೊ ಇಟ್ ಈಸ್ ರಿಯಲಿ ನೈಸ್. ಅದ್ರಲ್ಲಿ ಕೆನೆ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಟೀ ಮಾಡಿದೆ. ಯಾಕೆಂದರೆ ನಮ್ಮ ಹಸ್ಬೆಂಡ್ಗೆ ಟೀ ಇಷ್ಟ. ನಾವು ಕಾಫಿ ಕುಡಿದ್ರು ಅವರಿಗೆ ಟೀ ಇಷ್ಟ. ಸೊ ನಾನು 1 ರೌಂಡ್ ಕಾಫಿ 1 ರೌಂಡ್ ಟೀ ಆಗೋಗುತ್ತೆ ಬೆಳಗ್ಗೆ. ಅದಾದಮೇಲೆ ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಆಲ್ರೆಡಿ ಆಲೂಗಡ್ಡೆ ಬೆಂದಿತ್ತು. ಆಮೇಲೆ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಅಂತೂ ಎಷ್ಟು ಗಡಿಬಿಡಿ ಆಗುತ್ತೆ ಹೇಳೋಕ್ಕೆ ಆಗಲ್ಲ. ಎಷ್ಟೇ ಬೇಗ ಕೆಲಸ ಮಾಡಿದ್ರೂ ಲೇಟ್ ಆಗೇ ಆಗುತ್ತೆ. ನನ್ನ ಮಕ್ಳು ವ್ಯಾನಂತೂ 7:25ಕ್ಕೆ ಬಂದುಬಿಡುತ್ತೆ. ಅದಕ್ಕೆ ಎಲ್ಲ ಬೇಗ ಬೇಗ ಮಾಡಿದೆ. ಒಂದು ಕಡೆ ಟೀ, ಒಂದು ಕಡೆ ಪಲ್ಯ, ಹೀಗೆ. ಆಮೇಲೆ ಇನ್ನೊಂದು ಕಡೆ ಅನ್ನ. ಈ ಥರ ಬೇಗ ಬೇಗ ಎಲ್ಲ ರೆಡಿ ಮಾಡಿದೆ. ಯಾಕೆಂದರೆ 2 ಬಾಕ್ಸ್ ಕಳಿಸ್ಬೇಕು. ಸೊ ಒಂದು ಕಡೆ ಟೀ ಮಾಡ್ತಾಯಿದ್ದೆ. ಆಮೇಲೆ ಇದರಲ್ಲಿ ಈ ಕಡೆ ಪಲ್ಯ. ನನಗೂ ಅಷ್ಟೇ ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟ. ಅದು ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ಖಾರ ಏನು ಹಾಕಲ್ಲ. ಸಿಂಪಲ್ ಬರೀ ಈರುಳ್ಳಿ, ಆಲೂಗಡ್ಡೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ನಿಂಬೆಹಣ್ಣಿನ ರಸ, ಅರಿಶಿನ ಮತ್ತು ಉಪ್ಪು ಅಷ್ಟೇ. ಇನ್ನೇನು ಹಾಕಲ್ಲ. ನಾವು ತುಂಬಾ ಸಿಂಪಲಾಗೆ ಮಾಡೋದು. ತುಂಬ ಮಸಾಲೆ ಎಲ್ಲ ನಮಗಷ್ಟು ಇಷ್ಟ ಆಗಲ್ಲ. ಅದು ಒಳ್ಳೆಯದು ಅಲ್ಲ ಆರೋಗ್ಯಕ್ಕೆ. ಅದಕ್ಕೆ ಈ ಥರ ನಾವು ಏನೇ ಆಹಾರ ಮಾಡಿದ್ರು, ಏನೇ ಫುಡ್ ಪ್ರಿಪೇರ್ ಮಾಡಿದ್ರು ಅದು ಸಿಂಪಲ್ಲಾಗಿರುತ್ತೆ, ಆದರೂ ಟೇಸ್ಟಿಯಾಗಿರುತ್ತೆ. ಸೊ ಇದೇ ನೋಡಿ ನಾನು ಮಾಡಿದ ಆಲೂಗಡ್ಡೆ. ಆಮೇಲೆ ದೋಸೆನೂ ಅಷ್ಟೇ ಚೆನ್ನಾಗಿ ಬಂತು. ಸದ್ಯ ಇವತ್ತು ಫ್ಲಾಪ್ ಆಗಲಿಲ್ಲ. ಒಂದೊಂದ್ಸಲಿ ಹೇಳೋದೇ ಇಲ್ಲ. ಆದರೆ ಇವತ್ತು ಚೆನ್ನಾಗಿ ಬಂತದ್ದು. ಲೇಟಾಗಿ ರುಬ್ಬಿದ್ರಿಂದ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಎಲ್ಲಿ ಬರುತ್ತೋ ಇಲ್ವೋ ಅಂತ. ಬಟ್ ಲಕ್ಕಿಲಿ ಚೆನ್ನಾಗೇ ಬಂತು. ಸೊ ಮಕ್ಳಿಗೆ ತಿಂಡಿ ಎಲ್ಲ ಕೊಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ, ಹಸ್ಬೆಂಡ್ ಆಫೀಸ್ ಹೋದ್ಮೇಲೆ ನಾನು ನಮ್ಮ ಸ್ಕೂಲಿಗೆ ಹೊರಟೆ. ನಾನು ಒಂದು ಸ್ಕೂಲ್ ನಡೆಸ್ತೀನಿ. ಸೊ ದಿಸ್ ವಾಸ್ ಮೈ ಲುಕ್ ಫಾರ್ ದ ಡೇ. ಆಮೇಲೆ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಆಚೆ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಆಮೇಲೆ ಕಾಫಿ ಕುಡಿದು ಆಮೇಲೆ ಕೆಲಸ ಮುಂದುವರಿಸಿದೆ.